ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಲಿಮಿಟೇಷನ್ಸ್ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿ. ಫಸ್ಟ್ ಡಿಸ್ಅಡ್ವಾಂಟೇಜ್ ಏನಾಗಿದೆ, ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ ಅಂತ. ರಿಜಿಡಿಟಿ ಅಂದ್ರೆ ಏನು, ಫಿಕ್ಸ್ಡ್ ಅಂತ ಹೇಳಿ. ನಾವ್ ಏನ್ ಪ್ಲಾನ್ ಮಾಡಿದೀವಿ ಅದು ಕಾನ್ಸ್ಟೆಂಟ್, ನಾವೇನು ಮಾಡಿಫೈ ಮಾಡಕ್ ಆಗೋದಿಲ್ಲ. ಅದ್ ನಾವೇನ್ ಪ್ಲಾನ್ ಮಾಡಿದೀವಿ ಹಾಗೆ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋದನ್ನ ನಾವು ರಿಜಿಡ್ ಅಂತ ಹೇಳಿ ಕರಿತೀವಿ. ಪ್ಲಾನಿಂಗ್ ಏನ್ ಮಾಡುತ್ತೆ, ಸಬಾರ್ಡಿನೇಟ್ ಗೆ ಗೈಡ್ ಮಾಡುತ್ತೆ. ನೀವು ಇದೇ ತರ ನಾವೇನ್ ಪ್ಲಾನ್ ಮಾಡಿದೀವಿ ಆ ಪ್ಲಾನ್ ಪ್ರಕಾರನೇ ವರ್ಕ್ ಮಾಡಿ ಅಂತ ಪ್ಲಾನಿಂಗ್ ಹೇಳುತ್ತೆ. ಬಟ್ ಒಂದಷ್ಟು ಸಿಚುವೇಶನ್ಸ್ ನಲ್ಲಿ ಈ ಪ್ಲಾನಿಂಗ್ ನಾವ್ ಏನ್ ಮಾಡಿರ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನ ಡಿಸ್ಅಡ್ವಾಂಟೇಜ್. ಪಾಯಿಂಟ್ ನಂಬರ್ 2, ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ಅಂದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಏನ್ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ಮ್ಯಾನೇಜರ್ಸ್ ಏನಾದ್ರೂ ಹೊಸ ಕ್ರಿಯೇಟಿವಿಟಿ, ಇನೋವೇಷನ್ಸ್ ಏನೋ ಇದೆ ಅಂತ ಹೇಳಿದ್ರು ನಮ್ಗೆ ಪರ್ಮಿಷನ್ ಇರೋದಿಲ್ಲ. ಮ್ಯಾನೇಜ್ಮೆಂಟ್ ಏನ್ ಪ್ಲಾನ್ ಮಾಡಿರುತ್ತೆ ನಾವ್ ಅದನ್ನೇ ಏನ್ ಮಾಡ್ಬೇಕು, ಎಕ್ಸಿಕ್ಯೂಟ್ ಮಾಡ್ಬೇಕು. ಮ್ಯಾನೇಜರ್ಸ್ಗೆ ಕ್ರಿಯೇಟಿವಿಟಿ ಇದ್ರೂ ಸಹ ಏನ್ ಮಾಡಕ್ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅದನ್ನ ನಾವು ಡಿಸ್ಅಡ್ವಾಂಟೇಜ್. ಪಾಯಿಂಟ್ ನಂಬರ್ 3, ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಅಂದ್ರೆ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಪ್ಲಾನಿಂಗ್ ಅಲ್ಲಿ. ಯಾಕೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಿಕಾಸ್ ಫಾರ್ಮುಲೇಷನ್ ಆಫ್ ಪ್ಲಾನ್, ಕಲೆಕ್ಷನ್, ಅನಾಲಿಸಿಸ್ ಆಫ್ ಡಿಫರೆಂಟ್ ಇನ್ಫಾರ್ಮೇಶನ್ಸ್, ಡಿಟರ್ಮಿನೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ನ ನಾವೇನ್ ಮಾಡ್ಬೇಕು, ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಅಷ್ಟನ್ನು ಇವ್ಯಾಲ್ಯೂಯೇಟ್ ಮಾಡಿ ಬೆಸ್ಟ್ ಇರೋದನ್ನ ನಾವು ಸೆಲೆಕ್ಟ್ ಮಾಡ್ಬೇಕು. ಇಷ್ಟೆಲ್ಲ ಕೆಲಸ ಆಗ್ಬೇಕಲ್ವಾ, ಹಾಗಾಗಿ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಡಿಸ್ಅಡ್ವಾಂಟೇಜ್. ಪಾಯಿಂಟ್ ನಂಬರ್ 4, ಪ್ಲಾನಿಂಗ್ ಇಸ್ ಎನ್ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಟೈಮ್ ಜಾಸ್ತಿ ತಗೊಳುತ್ತೆ. ಯಾಕೆ, ಬಿಕಾಸ್ ಡೇಟಾ ಏನ್ ಮಾಡ್ಬೇಕು, ಫಸ್ಟ್ ಅದ್ ಕಲೆಕ್ಟ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು, ಇವ್ಯಾಲ್ಯೂಯೇಟ್ ಮಾಡ್ಬೇಕು, ಆಲ್ಟರ್ನೇಟಿವ್ ಚೆಕ್ ಮಾಡ್ಬೇಕು, ಬೆಸ್ಟ್ ಆಕ್ಷನ್ ಅವ್ರ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಇಷ್ಟೆಲ್ಲ ಕೆಲಸ ಆಗ್ಬೇಕು ಅಂದ್ರೆ ಟೈಮ್ ಏನಾಗತ್ತೆ, ಜಾಸ್ತಿ ಆಗತ್ತೆ. ಹಾಗಾಗಿ ಇದು ಡಿಸ್ಅಡ್ವಾಂಟೇಜ್. ಪಾಯಿಂಟ್ ನಂಬರ್ 5, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಮಿಕ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಲ್ಲಿ ಏನೇ ಒಂದಷ್ಟು ಚೇಂಜಸ್ ಆಗ್ಬೋದು, ಟೆಕ್ನಾಲಜಿಕಲ್ ಚೇಂಜಸ್ ಆಗ್ಬೋದು, ಎಕನಾಮಿಕ್, ಪೊಲಿಟಿಕಲ್, ಡೆಮೋಗ್ರಫಿಕ್, ಸೋಷಿಯಲ್, ಕಾಂಪಿಟೇಟಿವ್, ಗ್ಲೋಬಲ್, ಏನೇ ಚೇಂಜಸ್ ಆದ್ರೂ ಪ್ಲಾನಿಂಗ್ ಕೆಲವು ಸಿಚುವೇಶನ್ಸ್ ನಲ್ಲಿ ವರ್ಕ್ ಆಗೋದಿಲ್ಲ. ಅದಕ್ಕೆ ಇದು ಡಿಸ್ಅಡ್ವಾಂಟೇಜ್. ಪಾಯಿಂಟ್ ನಂಬರ್ 6, ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. ಅಂದ್ರೆ ನಾವು ಪ್ಲಾನಿಂಗ್ ಮಾಡ್ಬಿಟ್ಟಿದೀವಿ ಹಾಗಾಗಿ ಫ್ಯೂಚರ್ ನಲ್ಲಿ ಖಂಡಿತವಾಗ್ಲೂ ನಾವು ಪ್ರಾಫಿಟ್ ಮಾಡೇ ಮಾಡ್ತೀವಿ ಅನ್ನೋ ಗ್ಯಾರಂಟಿ ಪ್ಲಾನಿಂಗ್ ಅಲ್ಲಿ ಇರೋದಿಲ್ಲ. ಸೊ ದ ಡಿಸ್ಅಡ್ವಾಂಟೇಜಸ್ ಆಫ್ ಪ್ಲಾನಿಂಗ್. ಥ್ಯಾಂಕ್ ಯು.